ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. 800 ಕೋಟಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿರುವ ಕಾಶಿ ವಿಶ್ವನಾಥ ಕಾರಿಡಾರ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಲೋಕಾರ್ಪಣೆಗೊಳಿಸಿದರು. ಮೊದಲಿಗೆ ಕಾಶಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗೆಯಲ್ಲಿ ಸ್ನಾನ ಮಾಡಿ ಅರ್ಘ್ಯವನ್ನು ಅರ್ಪಿಸಿದರು. ಬಳಿಕ ವಿಶ್ವನಾಥನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಆ ಬಳಿಕ ವಾರಣಾಸಿಯಲ್ಲಿನ ಮಹತ್ವಾಕಾಂಕ್ಷಿಯ ಕಾಶಿ ವಿಶ್ವನಾಥ ಕಾರಿಡಾರ್ ಅನ್ನು ಉದ್ಘಾಟನೆ ಮಾಡಿದರು. ಕಾಶಿ ವಿಶ್ವನಾಥನ ದೇಗುಲವನ್ನು 1669ರಲ್ಲಿ ಅಹಲ್ಯಾಬಾಯಿ ಔರ್ಕರ್ ಜೀರ್ಣೋದ್ಧಾರವನ್ನು ಮಾಡಿದರು. ಈ ಬಳಿಕ 350 ವರ್ಷಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು 2019ರ ಮಾರ್ಚ್ 8ರಂದು ಕಾಶಿ ವಿಶ್ವನಾಥ ದೇಗುಲದ ವಿಸ್ತರಣೆ ಹಾಗೂ ಜೀರ್ಣೋದ್ಧಾರಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಇನ್ನು ಇದೀಗ ಕಾಶಿ ವಿಶ್ವನಾಥ ದೇಗುಲದ ವಿಸ್ತರಣೆ ಹಾಗೂ ಜೀರ್ಣೋದ್ಧಾರ ಕೆಲಸ ಅಂತಿಮಗೊಂಡಿದ್ದು, ಇಂದು ಈ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಜೀರ್ಣೋದ್ಧಾರ ದೇಗುಲ ವಿಸ್ತರಣೆಗಾಗಿ ಸುಮಾರು 800 ಕೋಟಿ ಖರ್ಚು ಮಾಡಲಾಗಿದೆ. 3 ಭಾಗಗಳಾಗಿ ವಿಭಜಿಸಿ ನಡೆಸಲಾಗಿರುವಂತಹ ಕಾಶಿ ವಿಶ್ವನಾಥನ ಕಾರಿಡಾರ್ ಯೋಜನೆಯಡಿ ಮೊದಲ ದೇಗುಲದ ಭಾಗವನ್ನ ರೆಡ್ ಸ್ಟ್ಯಾಂಡ್ ಸ್ಟೋನ್ನಿಂದ ನಿರ್ಮಿಸಲಾಗಿದೆ. ಇನ್ನು ಇಲ್ಲಿರುವ ಪ್ರದಕ್ಷಿಣೆ ಮಾರ್ಗದಲ್ಲಿ 22 ಮಾರ್ಬಲ್ ಮೇಲಿನ ಕಾಶಿ ವಿಶ್ವನಾಥನ ಮಹಿಮೆಯನ್ನ ಕಾಣಬಹುದಾಗಿದೆ. ಇದಷ್ಟೇ ಅಲ್ಲದೆ 24 ಭವನಗಳನ್ನ ಕೂಡ ನಿರ್ಮಿಸಲಾಗಿದ್ದು, ಪ್ರಧಾನ ದೇಗುಲ ಪ್ರಾಂಗಣ, ಮಲ್ಟಿಪರ್ಪಸ್ ಹಾಲ್, ಸಿಟಿ ಮ್ಯೂಸಿಯಂ, ಯಾತ್ರಿಕರ ವಸತಿ ಕೇಂದ್ರ, ದೇಗುಲ ಚೌರಸ್ತಾ, ಮುಖ್ಯ ಭವನ, ಗಂಗಾ ವ್ಯೂ, ಕೆಫೆ, ರೆಸ್ಟೋರೆಂಟ್ ಹಾಗೂ ವಾರಣಾಸಿ ಗ್ಯಾಲರಿಯನ್ನ ಒಳಗೊಂಡಿದೆ. ಮತ್ತಷ್ಟು ಆಕರ್ಷಣೀಯವಾಗಿಸುವಂತಹ ನಿಟ್ಟಿನಲ್ಲಿ ಪ್ರಾಂಗಣದ ಸುತ್ತಲೂ 5000ಕ್ಕೂ ಹೆಚ್ಚು ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದ್ದು, ಇವು ಹಗಲು, ಮಧ್ಯಾಹ್ನ, ರಾತ್ರಿಯಂತೆ ಬಣ್ಣ ಬದಲಿಸುವ ಗುಣಗಳನ್ನು ಒಳಗೊಂಡಿವೆ. ಒಟ್ಟಾರೆಯಾಗಿ ಕಾಶಿ ವಿಶ್ವನಾಥನ ಕಾರಿಡಾರ್ ನಿರ್ಮಾಣದಿಂದ ದೇಗುಲಕ್ಕೆ ಹೈಟೆಕ್ ಸ್ಪರ್ಶ ನೀಡಿದಂತಾಗಿದೆ. महादेव की इच्छा से होता है। ये जो कुछ भी हुआ है महादेव ने ही किया है। ई विश्वनाथ धाम तो बाबा आपन आशीर्वाद से बनेले हुन। उनकर इच्छा के बिना का कोई पत्ता हिल सकेला? कोई कितना बड़ा हवे तो अपने घरे का होइए, बोलिए तबे कोई आ सकेला, कुछ कर सकेला। साथियों, बाबा के साथ अगर किसी और का योगदान है तो वो बाबा के गणों का है। बाबा के गण यानी हमारे सारे काशीवासी जो खुद महादेव के ही रूप है। जब भी बाबा को अपनी शक्ति अनुभव करानी होती है, वो काशीवासियों का माध्यम ही बना देते हैं। फिर काशी करती है और दुनिया देखती है। इदम शिवाय इदम नमः, इदम शिवाय इदम नमः। भाई और बहनों, मैं आज अपने हर उस श्रमिक भाई बहनों का भी आभार व्यक्त करना चाहता हूं, जिसका पसीना इस भव्य परिसर के निर्माण में बहा है। कोरोना के इस विपरीत काल में भी उन्होंने यहां पर काम रुकने नहीं दिया। मुझे अभी अपने इस श्रमिक साथियों से मिलने का अवसर मिला, उनके आशीर्वाद लेने का सौभाग्य मिला। पास से हर भारतवासी के प्रयास से हम आत्मनिर्भर भारत का सपना सच होता देखेंगे। इसी विश्वास के साथ मैं बाबा विश्वनाथ के, माता अन्नपूर्णा के, काशी कोतवाल के और सभी देवी देवताओं के चरणों में एक बार फिर प्रणाम करता हूं। इतनी बड़ी तादाद में देश के अलग अलग कोने से पूज्य संत महात्मा पधारे हैं। ये हमारे लिए
मुझ जैसे एक सामान्य नागरिक के लिए ये सौभाग्य की पल है। मैं सभी संतों का, सभी पूज्य महात्माओं का सर झुका करके हृदय से अभिनंदन करता हूं, प्रणाम करता हूं। मैं आज सभी काशीवासियों को, देशवासियों को फिर से बधाई देता हूं, बहुत बहुत शुभकामनाएं देता हूं। हर हर महादेव, हर हर महादेव, हर हर महादेव। ಕಾಶಿಯಲ್ಲಿ ಮೊದಲ ಹಿಂದೂ ಧ್ವಜ ಹಾರಿಸಿದ ಅಹಲ್ಯಾಬಾಯಿ ಔರ್ಕರ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮರೆತಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಾಶಿಯಲ್ಲಿ ವಿಶ್ವನಾಥ್ ಕಾರಿಡಾರ್ ಲೋಕಾರ್ಪಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯ ಸ್ವಾಗತಾರ್ಹ. ವಾರಣಾಸಿ ಜೀರ್ಣೋದ್ಧಾರ ಮಾಡಿದವರನ್ನ ಇಲ್ಲಿ ಮರೆಯಲಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ರಾಜ ಮಹಾರಾಜರ ದಾಳಿಗೆ ಕಾಶಿ ತುತ್ತಾಗಿ ಹಾಳಾಗಿತ್ತು. ಅದನ್ನ ಇಂದೂರಿನ ಮಹಾರಾಣಿ ಅಹಲ್ಯಾಬಾಯಿ ಔರ್ಕರ್ ರಕ್ಷಣೆಯನ್ನ ಮಾಡಿದ್ರು. ಕಾಶಿಯಲ್ಲಿ ಮೊದಲ ಹಿಂದೂ ಧ್ವಜವನ್ನ ಆರಿಸಿದವರು ಅಹಲ್ಯಾಬಾಯಿ ಔರ್ಕರ್. ಅವರನ್ನ ಪ್ರಧಾನಿ ಮೋದಿ ಹಾಗೂ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಮರೆತಿದ್ದಾರೆ. ತಕ್ಷಣವೇ ಆ ಸ್ಥಳದಲ್ಲಿ ಅಹಲ್ಯಾಬಾಯಿ ಔರ್ಕರ್ ಪ್ರತಿಮೆಯನ್ನ ಸ್ಥಾಪಿಸಿ ವಾರಣಾಸಿ ಏರ್ಪೋರ್ಟ್ಗೆ ಅಹಲ್ಯಾಬಾಯಿ ಔರ್ಕರ್ ಹೆಸರಿಡಿ ಅಂತ ಮನವಿ ಮಾಡಿದ್ರು. ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನದು ಲೋಪ? ಸಾವಿರಾರು ವರ್ಷಗಳ ಜಗತ್ತಿನ ಹಿಂದೂಗಳ ಐಕ್ಯತಾ ಕೇಂದ್ರವಾದ ವಾರಣಾಸಿಯನ್ನು ಬೇರೆ ಬೇರೆ ಧರ್ಮದ ಪ್ರಬಲ ರಾಜರು, ಪಾಳ್ಯಗಾರರು ಧ್ವಂಸ ಮಾಡಿದಂಥ ನಂತರದಲ್ಲಿ ಕಾಶಿಯನ್ನು ಹಿಂದೂಗಳಿಗಾಗಿ 16ನೇ ಶತಮಾನದಲ್ಲಿ ಉಳಿಸಿದವರು ಅಂದಿನ ಮಧ್ಯಪ್ರದೇಶದ ಇಂದೋರಿನ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಅದರ ಜೊತೆಗೆ ಹೇಗೆ ಮೋದಿಯವರು ಹಲವಾರು ಆಸ್ತಿಗಳನ್ನು ಕ್ರಯಕ್ಕೆ ತಗೊಂಡು ಮಾಡಿದರು, ಅದೇ ರೀತಿ ಅಹಲ್ಯಾಬಾಯಿಯವರು ಸಹ ಅವರ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಯುದ್ಧದ ಬದಲು ಯುಕ್ತಿಯಿಂದ ಈ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಉಳಿಸಿದರು. ಆದರೆ ಇವತ್ತು ಅಂಥ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದರ ಜೊತೆಗೆ ಭಾರತದ ಹಲವು ಕಡೆ 12 ಕಡೆಗಳಲ್ಲಿ ಜ್ಯೋತಿರ್ಲಿಂಗವನ್ನು ಕೂಡ ಜೀರ್ಣೋದ್ಧಾರ ಮಾಡಿದಂತಹದ್ದು ಬಹಳ ದೊಡ್ಡ ವಿಚಾರ ಆಯಿತು. ಯಾಕೆಂದರೆ ಹಿಂದೆ ಔರಂಗಜೇಬನ ಕಾಲದಲ್ಲಿ ಇದ್ದಿದ್ದನ್ನು ಕ್ರಯ ಕೊಟ್ಟು ಬಿಡಿಸ್ಕೋತಾರೆ ಇವರು. ಹಾಗಾಗಿ ಯುದ್ಧದ ಬದಲು ಯುಕ್ತಿಯಿಂದ, ವಿವೇಕದಿಂದ ಈ ದೇವಸ್ಥಾನ ಮತ್ತು ಅದರ ಪರಿಸರವನ್ನು, ಆಸ್ತಿಯನ್ನು ಹಿಂದೂಗಳ ಸಲುವಾಗಿ ಉಳಿಸಿದಂಥವ್ರು. ಬಹುಶಃ ಹಿಂದೂಗಳಿಗೆ ಕಾಶಿ ವಿಶ್ವನಾಥನ ಯಾತ್ರೆ, ಬದರಿನಾಥನ ಯಾತ್ರೆ, ಒಂದು ಕಡೆ ಶಿವ ಮತ್ತೊಂದು ಕಡೆ ವಿಷ್ಣು, ಇವು ಬಹಳ ಇಡೀ ಹಿಂದೂಗಳಿಗೆ ನಿಜ. ನಮ್ಮಲ್ಲಿ ಬೇಕಾದಷ್ಟು ಧರ್ಮಕ್ಷೇತ್ರಗಳಿದ್ದಾವೆ, ಬೇಕಾದಷ್ಟು ದೇವರುಗಳಿದ್ದಾರೆ. ಆದರೆ ಶಿವ ಮತ್ತು ವಿಷ್ಣು ಆರಾಧಕರು ಇಡೀ ಭಾರತ. ಹಾಗಾಗಿ ಮತ್ತೆ ಅಹಲ್ಯಾಬಾಯಿ ಹೋಳ್ಕರ್ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದರ ಜೊತೆಗೆ ಹಿಂದೂ ಧ್ವಜವನ್ನು ದೇವಸ್ಥಾನದ ಮೇಲೆ ಹಾರಿಸ್ತಾರೆ ಅವರು. ಅದೇ ದಟ್ ವಾಸ್ ದ ಫಸ್ಟ್ ಹಿಂದೂ ಫ್ಲಾಗ್ ಆನ್ ಅರ್ತ್. ಅದು ಅಂಥ ಒಂದು, ಮತ್ತು ಯಾವಾಗಲೂ ಕೂಡ ಶಿವನ ಹೆಸರಿನಲ್ಲೇ ಅವರು ಆಡಳಿತವನ್ನು ಮಾಡಿದಂಥವ್ರು. ಕೈಯಲ್ಲೇ ಶಿವಲಿಂಗವನ್ನು ಹಿಡ್ಕೊಂಡು ತಿರುಗ್ತಾರು. ಯಾರಾದರೂ ನಮಸ್ಕಾರ ಮಾಡಿದ್ರೆ ನನಗಲ್ಲ, ಶಿವನಿಗೆ ನಮಸ್ಕಾರ ಮಾಡಿ ಅಂತ. ಇನ್ನು ಹಿಂದುಳಿದವರು ಬಿಜೆಪಿಗೆ ಹೋಗಬಾರದು ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಯಾರು ಸಿದ್ದರಾಮಯ್ಯ?
ಎಲ್ಲರನ್ನೂ ಸಿದ್ದರಾಮಯ್ಯ ಕೊಂಡ್ಕೊಂಡಿದ್ದಾರಾ? ಇವ್ರ್ಯಾರು ಅದನ್ನ ಕೇಳೋಕೆ ಅಂತ ಪ್ರಶ್ನಿಸಿದ್ರು. ಇವರಿಂದ ಎಚ್ಎಂ ರೇವಣ್ಣ ಚಿಮ್ಮನಕಟ್ಟಿ ನಮ್ಮ ಮನೆ ಹಾಳಾಗಿದೆ, 5 ವರ್ಷ ಸಿಎಂ ಆಗಿದ್ದಾಗ ಕುರುಬರಿಗೂ ಏನು ಮಾಡಲಿಲ್ಲ, ಚಾಮುಂಡೇಶ್ವರಿ ಸೋಲಿಗೆ ಎಲ್ಲರ ಮೇಲೆ ಎಗರಾಡ್ತಾರೆ, ನಿಮ್ಮ ಅಹಂ ಹಾಗೂ ನಿಮ್ಮ ದುರಹಂಕಾರ ನಿಮ್ಮನ್ನ ಸೋಲಿಸಿದ್ದು ಅಂತ ಕಿಡಿಕಾರಿದ್ರು. ಇನ್ನು ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ನೀನು ಅಥವಾ ನಿಮ್ಮ ಮನೆಯವರು ಯಾರಾದರೂ ಜೈಲಿಗೆ ಹೋಗಿದ್ದಾರಾ? ಸಿದ್ದರಾಮಯ್ಯ ಅದು ಯಾವ ಹೋರಾಟ ಮಾಡಿದ್ದಾನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಕನ್ನಡ ಚಳುವಳಿಗೆ ಬಂದಿದ್ನ, ಬರೀ ಬೊಗಳೆ ಬಿಟ್ಕೊಂಡು ತಿರುಗಾಡ್ತಾನೆ ಅಷ್ಟೇ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ರು. ದಲಿತರಲ್ಲಿ ಹೋಗಬೇಡಿ, ಬಿಜೆಪಿಯವರು ಅಲ್ಲಬ್ಬ ಹಿಂದುಳಿದ ವರ್ಗದ್ದು ನೀವು ಯಾರಪ್ಪ? ಹೂ ಆರ್ ಯು? ನೀವೇನು ಕಾಂಟ್ರಿಬ್ಯೂಷನ್ ಇದೆ ಈ ಸಮಾಜಗಳಿಗೆ? ಏನಾದ್ರು ಕಾಂಟ್ರಿಬ್ಯೂಷನ್ ಕೊಟ್ಟು ಡೈರೆಕ್ಟ್ ಮಾಡಿಬೇಕಾದ್ರೆ ಏನೂ ಇಲ್ಲ, ಬರೀ ಬೋಳು ಮಾತಲ್ಲಿ ದಲಿತರನ್ನ ಹೇಳಿದ್ರಿ ಅಲ್ಲಿ ಹೊಟ್ಟೆಪಾಡಿಗೆ ಹೋಗಿದ್ದಾರೆ ಬಿ ಜೆ ಪಿಗೆ ಅಂತ. ಯಾರು ಊಹಿಸಿ? ಸಿದ್ದರಾಮಯ್ಯ ಯಾರು ರೀ ಬಿ ಜೆ ಪಿಗೆ ಸೇರಬೇಡಿ ಅಂತ ಹೇಳೋಕ್ಕೆ? ಯಾರು ಸಿದ್ದರಾಮಯ್ಯ? ಏನು ಎಲ್ಲರೂ ಕೊಂಡ್ಕೊಂಡ್ಬಿಟ್ಟಿದಾರೋ? ನೀವು 5 ವರ್ಷ ಮಾಡಿದ್ರಲ್ಲಪ್ಪ, ಯಾರಿಗೆ ಏನು ಮಾಡಿದ್ರಿ? ಕುರುಬರಿಗೆ ಏನೂ ಮಾಡಲಿಲ್ಲ. ಹೇಳಪ್ಪ ಇಂಥದ್ದು ಮಾಡಿದ್ದೀನಿ ಅಂತ. ಪಾಪ ಚಿಮ್ಮನ್ ಕಟ್ಟಿ ಬಾಯಿ ಬಡ್ಕೋತಾ ಇವನು. ಮನೆ ಹಾಳಾಗೋಯ್ತು. ಎಚ್ ಎಂ ರೇವಣ್ಣನ ಮನೆ ಹಾಳಾಯ್ತು, ನಮ್ಮ ಮನೆ ಹಾಳಾಯಿತು. ಮನೆ ಹಾಳು ಮಾಡಿದ್ದೀರಿ ಹೊರತು ಕುರುಬರದನ್ನ ಯಾವ ಕುರುಬರಿಗೆ ಏನು ಉದ್ಧಾರ ಮಾಡಿದ್ದೀವಿ? ಪಾಪ ಆ ಮರಿಗೌಡ ಅವ್ರ ಕಡೆಯವರೆಲ್ಲ MLC ಟಿಕೆಟ್ ಕೊಡಿ ಸ್ವಾಮಿ ಅಂತ ಹೋದರೆ ಅವ್ರಿಗೆಲ್ಲ ನಾನು ಸೋಲ್ಸ್ಬಿಟ್ಟು ಬಂದಿದ್ದೀರಾ ಈಗ ಅಂತ. ನಿಮ್ಮನ್ನು ಸೋಲ್ಸಿದ ಮರಿಗೌಡ ಅಲ್ಲ, ನಿಮ್ಮನ್ನು ಸೋಲ್ಸಿದ ಮರಿಗೌಡನೂ ಅಲ್ಲ, GT ದೇವೇಗೌಡರು ಅಲ್ಲ, ಇನ್ನೊಬ್ಬರಲ್ಲ. ನಿಮ್ಮನ್ನು ಸೋಲಿಸಿದ್ದು ನಿಮ್ಮ ದುರಂಕಾರ, ನಿಮ್ಮ ಅಹಂ. ನಿಮ್ಮನ್ನು ಸೋಲಿಸ್ದೆ ಹೊರತು ಯಾರೂ ಸೋಲಿಸಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಡಿಬೇಕು. ನೀವು ಹೋಗಿದ್ಯಾ ಸಿದ್ದರಾಮಯ್ಯ? ನೀವು ಹೋಗಿದ್ಯಪ್ಪ? ನಿಮ್ಮ ಹಟ್ಟಿಲಿ ಯಾರು ಹೋಗಿದ್ರಾ ಜೈಲಿಗೆ? ನೋಡಿ, 78ನೇ ಇಸ್ವಿಯಲ್ಲಿ ನಾನು ಫಸ್ಟ್ ಎಲೆಕ್ಟ್ ಆಗಿದ್ದು. ಎಲೆಕ್ಟ್ ಆದ ದಿವಸ ಜನರಿಗೆ ಕೃತಜ್ಞತೆ ಸಮರ್ಪಣಾ ಸಮಾರಂಭದಲ್ಲಿ ಹೇಳಿದ್ವಿ, ನಮ್ಮ ಮನೇಲಿ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣತ್ಯಾಗ ಮಾಡಲಿಲ್ಲ, ನಮ್ಮ ಆಸ್ತಿ ಪಾಸ್ತಿ ಹಾಳಾಗಲಿಲ್ಲ, ಆದರೂ ಕೂಡ ಸ್ವಾತಂತ್ರ್ಯ ನನಗೆ ಇವತ್ತಿನ ದಿವಸ MLA ಮಾಡಿದೆ, ಅವಕಾಶ ಕೊಟ್ಟಿದೆ ಅಂತ ಹೇಳಿದ್ವಿ. ಕೃತಜ್ಞತೆ ಅದು. ಅದಲ್ಲ ನೀವು ಹೋಗಿದ್ಯೋ ಅಂತಂದ್ರೆ ಏನು? ನೀವು ಹೋಗಿದ್ದಾ ಹೇಳಪ್ಪ. ಸಿದ್ದರಾಮಯ್ಯ ನೋಡಿಲಿ ನಿಮ್ಮ ಹಟ್ಟಿಲಿ ಯಾರು ಹೋಗಿದ್ರಾ? ಮೈಸೂರು ಮಹಾರಾಜನು ಬರೀ ಖಡ್ಗ ಹಿಡ್ಕೊಂಡು ಓಡಾಡ್ತಾರೆ ಅಷ್ಟೇ. ಶ್ರೀಕಂಠ ದತ್ ನರಸಿಂಹರಾಜು ಒಡೆಯರು. ಸಿದ್ದರಾಮಯ್ಯ ಅದು ಯಾವ ಹೋರಾಟ ಮಾಡಿದ್ನೋ ಕಾಣೆಯಪ್ಪ, ನನಗೆ ಗೊತ್ತಿಲ್ಲ. ಯಾಕೆ ನಾನು ಕನ್ನಡ ಚಳುವಳಿ ಇದ್ದವನು, ವಿದ್ಯಾರ್ಥಿ ಚಳುವಳಿಲಿ ಇದ್ದವನು, ರೈತ ಚಳುವಳಿಲೂ ಇದ್ದವನು, ನಾನು ಭಾಷಾ ಚಳುವಳಿಲಿ ಇದ್ದವನು. ಅದೆಲ್ಲ ಎಲ್ಲೂ ಕಾಣಲಿಲ್ಲಪ್ಪ ಈ ಸಿದ್ದರಾಮಯ್ಯನವನು. ತಗ್ಸಿ ಅದೆಲ್ಲರೂ ಕನ್ನಡ ಚಳುವಳಿಯವ್ರು ಕೇಳಿ ಯಾವ್ದಾದ್ರು ಬಂದಿದ್ದ ಇವನು ಅಲ್ಲಿಗೆ ಅಂತ. ಸುಮ್ಮನೆ ಬರೀ ಬೊಗಳೆ ಬಿಟ್ಕೊಂಡು ತಿರುಗಕ್ಕೆ. ಕಳೆದ ಶುಕ್ರವಾರ ನಡೆದಿದ್ದ 25 ವಿಧಾನ ಪರಿಷತ್ ಕ್ಷೇತ್ರಗಳ ಮತಗಳ ಎಣಿಕೆ ಕಾರ್ಯ ನಾಳೆ ನಡೆಯಲಿದ್ದು, ಆಯಾಯ ಜಿಲ್ಲಾಡಳಿತಗಳಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೈಸೂರು ಚಾಮರಾಜನಗರ ದ್ವಿಸದಸ್ಯ ಕ್ಷೇತ್ರದ ಮತಗಳ ಎಣಿಕೆಗೆ ಮೈಸೂರಿನ ಪಡುವಾರಹಳ್ಳಿಯಲ್ಲಿರುವ ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಮತ ಎಣಿಕೆ ಕೇಂದ್ರಗಳಲ್ಲಿ 14 ಟೇಬಲ್ಗಳನ್ನು ಅಳವಡಿಸಲಾಗಿದೆ. ನಾಳೆ ಬೆಳಗ್ಗೆ 7:30ಕ್ಕೆ ಅಭ್ಯರ್ಥಿಗಳು ಹಾಗೂ ಅವರ ಅಧಿಕೃತ ಏಜೆಂಟರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ನ ಬಾಗಿಲು ತೆರೆದು 8 ಗಂಟೆಗೆ ಮತಗಳ ಎಣಿಕೆ ಆರಂಭವಾಗಲಿದೆ. ಈ ಬಾರಿ ಒಟ್ಟು 7,869 ಮತದಾರರು ಹಕ್ಕನ್ನು ಚಲಾಯಿಸಿದ್ದಾರೆ. ದ್ವಿಸದಸ್ಯ ಕ್ಷೇತ್ರವಾಗಿರುವುದರಿಂದ ಕ್ರಮಬದ್ಧ ಮತಗಳಲ್ಲಿ 33%ಗಿಂತ ಹೆಚ್ಚು ಮತ ಗಳಿಸುವಂತಹ 2 ಅಭ್ಯರ್ಥಿಗಳನ್ನ ವಿಜೇತ ಅಂತ ಘೋಷಿಸಲಾಗುತ್ತೆ. ಅತಿ ಕಡಿಮೆ ಮತ ಪಡೆದಿರುವಂತಹ ಅಭ್ಯರ್ಥಿಗಳ ಮತಗಳನ್ನು ಹಂಚುವ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಒಟ್ಟಾರೆಯಾಗಿ ನಾಳೆ ನಡೆಯುವ ಮತಗಳ ಎಣಿಕೆಯ ನಂತರ ಹೊರಬೀಳಲಿರುವ ಫಲಿತಾಂಶ ಭಾರೀನೇ ಕುತೂಹಲವನ್ನ ಮೂಡಿಸಿದೆ. बरा रक्षा
ನಾಳೆ ನಡೆಯಲಿರುವ ಮೈಸೂರು ಚಾಮರಾಜನಗರ ದ್ವಿಸದಸ್ಯ ವಿಧಾನ ಪರಿಷತ್ ಕ್ಷೇತ್ರಗಳ ಮತಗಳ ಎಣಿಕೆಗೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು, ಮತ ಎಣಿಕೆ ಕೇಂದ್ರದಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ. ಶ್ವಾನದಳ ಹಾಗೂ ಸ್ಫೋಟಕ ಪತ್ತೆ ದಳದ ಸಿಬ್ಬಂದಿಗಳಿಂದ ಮತ ಎಣಿಕೆ ಕೇಂದ್ರದಲ್ಲಿ ವ್ಯಾಪಕ ತಪಾಸಣೆಯನ್ನ ನಡೆಸಲಾಗಿದ್ದು, ಮತ ಎಣಿಕಾ ಕೇಂದ್ರದ ಆಸುಪಾಸಿನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇನ್ನು ಚುನಾವಣಾ ಫಲಿತಾಂಶ ಹೊರಬಿದ್ದ ಬಳಿಕ ಯಾರೂ ಕೂಡ ವಿಜಯೋತ್ಸವ ಸಂಭ್ರಮಾಚರಣೆ ಮಾಡುವಂತಿಲ್ಲ. ಈ ಕುರಿತು ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಮಾಹಿತಿಯನ್ನ ನೀಡಿದ್ದಾರೆ. ಎಲೆಕ್ಷನ್ MLC ಎಲೆಕ್ಷನ್ನ ಕೌಂಟಿಂಗ್ಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಪ್ರಿಕಾಷನ್ಸನ್ನು ನಾವು ಈಗಾಗಲೇ ತಗೊಂಡಿದ್ದೇವೆ. ಆ ಕೌಂಟಿಂಗ್ ಸೆಂಟರ್ನ ಸುತ್ತಮುತ್ತ ನಾವು 144 ಸೆಕ್ಷನ್ ಹಾಕಿದ್ದೇವೆ. ಜನ ಗ್ಯಾದರ್ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಸೆಕ್ಯೂರಿಟೀಸ್ಗೆ ಒಳಗಡೆ ಹೋಗ್ತಕ್ಕಂಥವ್ರಿಗೆ ಪಾಸಿಂಗ್ ಸಿಸ್ಟಮ್ ನಾವು ಪಾಸ್ ಸಿಸ್ಟಮ್ನ ಕೊಟ್ಟಿದ್ದೇವೆ. ಆ ಪಾಸ್ ಹೊಂದಿರತಕ್ಕಂಥವ್ರು ಮಾತ್ರ ಒಳಗಡೆ ಹೋಗ್ಬೋದು. ಅದೇ ರೀತಿ ಉನ್ನತ ಒಂದು 3 ಲೇಯರ್ಡ್ ಸೆಕ್ಯೂರಿಟಿ ಕೂಡ ನಾವು ಇಷ್ಟು ದಿನ ಕಳೆದ ಒಂದು ವಾರದಿಂದ ಅಲ್ಲಿ ಇಟ್ಟಿದ್ದೇವೆ. ಯಾವುದೇ ರೀತಿ ಅಲ್ಲಿ ಪಾಸ್ ಇಲ್ಲದೆ ಇರತಕ್ಕಂಥವ್ರು ಬಂದು ಗ್ಯಾದರ್ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಭಾಳಷ್ಟು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಲಿಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೇವೆ. ಇಲ್ಲ, ಯಾವುದೇ ರೀತಿಯ ಸಂಭ್ರಮಾಚರಣೆಗಳಿಗೆ ಅಲ್ಲಿ ಜನ ಸೇರ್ತಕ್ಕಂಥದ್ದಕ್ಕೆ ಇದು ಕೋವಿಡ್ ಹಿನ್ನೆಲೆ ಕೂಡ ಇದೆ. ಜನ ಜವಾಬ್ದಾರಿಯಾಗಿ ನಡ್ಕೋಬೇಕು. ಎಲೆಕ್ಷನ್ ಆಗಬೇಕಾಗಿತ್ತು, ಆಗಿದೆ. ಅದರ ಒಂದು ಎಣಿಕೆ ಕಾರ್ಯ ಕೂಡ. ಮತಾಂತರ ನಿಷೇಧ ಕಾಯ್ದೆ ತೀವ್ರ ಚರ್ಚೆಗೀಡಾಗಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆ ತರಲು ಹೊರಟಿರುವ ಬಿಜೆಪಿಗರೇ ಯಾವುದೇ ಧರ್ಮದ ಆಚರಣೆ ಮಾಡುತ್ತಿರುವ ವ್ಯಕ್ತಿಯನ್ನ ಮೋಸದ ತಂತ್ರಗಳ ಮೂಲಕ ಮತಾಂತರ ಮಾಡಲು ಯತ್ನಿಸುವುದು ಸಂವಿಧಾನ ಬಾಹಿರವಾದ ಕೃತ್ಯ. ಇದು ಸಾಮಾನ್ಯ ತಿಳುವಳಿಕೆಯಾಗಿದೆ. ಇನ್ನು ಐಚ್ಛಿಕ ಮತಾಂತರವನ್ನ ತಡೆಯುವುದು ಕೂಡ ಸಂವಿಧಾನ ಬಾಹಿರ. ಇದನ್ನ ಬೇಗನೆ ಅರ್ಥಕೊಂಡು ಇಂತಹ ಕೆಲಸಕ್ಕೆ ಬಾರದ ವಿಚಾರಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನ ಬಿಡಿ. ರೈತರು, ಯುವಕರು ಹಾಗೂ ಜನಸಾಮಾನ್ಯರ ಹಿತಕ್ಕಾಗಿ ಕೆಲಸ ಮಾಡಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹಾಗೂ ರಕ್ಷಣಾ ಆಹಾರ ಸಂಶೋಧನಾ ಪ್ರಯೋಗಾಲಯಗಳ ಸಂಯುಕ್ತ ಆಶ್ರಯದಲ್ಲಿ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಅರಮನೆಯ ಬಲರಾಮ ದ್ವಾರದ ಬಳಿ ಇಂದಿನಿಂದ 2 ದಿನಗಳ ಕಾಲ ಆಯೋಜಿಸಿರುವ ವಸ್ತು ಪ್ರದರ್ಶನಕ್ಕೆ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಚಾಲನೆ ನೀಡಿದರು. DFRLನ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳು ವಸ್ತು ಪ್ರದರ್ಶನದಲ್ಲಿ ಅನಾವರಣಗೊಂಡಿವೆ. ವಾಣಿಜ್ಯೀಕರಣಕ್ಕೆ ಲಭ್ಯವಿರುವ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳು, ಸೇವಿಸಲು ಸಿದ್ಧವಿರುವ ಆಹಾರಗಳು, ದಿಢೀರ್ ಆಹಾರ ಮಿಶ್ರಣಗಳು, ಪುನರ್ರಚಿಸಲು ಸಿದ್ಧವಾಗಿರುವಂತಹ ಸೂಪ್, ಪಾನೀಯ ಜ್ಯೂಸ್, ಪೌಡರ್ ಮಿಶ್ರಣಗಳು, ಆಹಾರ ಸಂರಕ್ಷಕಗಳು, ಡಿಕಾಕ್ಷನ್ ಕಿಟ್, ವಿನ್ಯಾಸ ಮತ್ತು ಯಂತ್ರೋಪಕರಣಗಳು ಸೇರಿದಂತೆ ಇನ್ನಿತರ ವೈವಿಧ್ಯಗಳು ವಸ್ತು ಪ್ರದರ್ಶನದಲ್ಲಿ ಅನಾವರಣಗೊಂಡಿವೆ. ಈ ವೇಳೆ ಮಾತನಾಡಿದ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಹಾಗೂ ವಿಜ್ಞಾನಿ ಮಧುಕರ್ ಅವರು ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು. ಸರ್, ಈ ಪ್ರಾಡಕ್ಟ್ ಸೆಲ್ಫ್ ಟೈಪ್ ಆಫ್ ಬಾಡಿ this is one C-type marker actually. This is life time. Suppose he is landing in the water bottle. The pilot is landing in the water bottle. He has opened this insert. He has put the 100 gram C-type close the bottle. So the insert the bottle is for the high altitude. That's third. High altitude so the third will make. ಈ ದಿನ ಮೈಸೂರು ನಗರದ ಹೃದಯ ಭಾಗದಲ್ಲಿ DRDO, DFRL ಮತ್ತು ಡೆಬೆಲ್ ಈ ಸಂಸ್ಥೆಗಳಿಂದ ಅತ್ಯುನ್ನತವಾದ ಟೆಕ್ನಾಲಜಿಗಳ ಏನು ಡೆವಲಪ್ ಮಾಡಿದ್ದಾರೆ ಅವುಗಳ ಎಕ್ಸಿಬಿಷನನ್ನು ಇಟ್ಕೊಂಡಿದ್ದರು. ಇದು ಸಾರ್ವಜನಿಕರಿಗೆ ಅತ್ಯಂತ ಒಂದು ಹೆಮ್ಮೆಯ ಒಂದು ಫೀಲಿಂಗ್ ತರತಕ್ಕಂಥ ಒಂದು ವಿಷಯ. ಎಷ್ಟು ಮಟ್ಟಿಗೆ ನಮ್ಮ ಸಂಸ್ಥೆಗಳು ಈ ಒಂದು ಸಾಧನೆಗಳನ್ನು ತಮ್ಮದೇ ಆದ ಒಂದು ರಿಸರ್ಚನ್ನು ಅಳವಡಿಸ್ಕೊಂಡು ಮಾಡಿದ್ದಾವೆ ಅಂತಕ್ಕಂಥದ್ದನ್ನು ಒಂದು ಪ್ರಾತ್ಯಕ್ಷಿಕೆಯನ್ನು ಪ್ರತಿಯೊಬ್ಬರು ಮಕ್ಕಳು, ಸಾರ್ವಜನಿಕರು ಎಲ್ಲ ಬಂದು ಇಲ್ಲಿ ನೋಡಬಹುದು. ಇದು
ಬೇಸಿಕಲ್ಲಿ ಇದು ಆರ್ಮ್ಡ್ ಫೋರ್ಸಸ್ಗೆ ಮಾಡಿದರೂ ಕೂಡ ಇದು ಸಾಕಷ್ಟು ಈ ರೀತಿಯ ಟೆಕ್ನಾಲಜೀಸು ನಮ್ಮ ಸಿವಿಲಿಯನ್ಸ್ಗೆ, ಹಾಸ್ಪಿಟಲ್ಸ್ಗೆ ಎಸ್ಪೆಷಲಿ ಉಪಯೋಗ ಆಗಿರ್ತಕ್ಕಂಥದ್ದು. ಈಗ ಇತ್ತೀಚೆಗೆ ಆಕ್ಸಿಜನ್ ಪ್ಲ್ಯಾಂಟ್ಸ್ ಏನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೇವೆ ಕೋವಿಡ್ ಹಿನ್ನೆಲೆಯಲ್ಲಿ, ಅವೆಲ್ಲ ಕೂಡ ಟೆಕ್ನಾಲಜಿಗಳನ್ನು ಈ ಒಂದು ಸಂಸ್ಥೆಗಳಿಂದಲೇ ಒಂದು ಕಂಡು ಹಿಡಿದು ಇವುಗಳನ್ನು ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಯಾವ ರೀತಿ ಒಬ್ಬ ಮನುಷ್ಯ ತನ್ನ ಜೀವನಕ್ಕೆ ಸ್ಟ್ರೆಸ್ ಆಗ್ಬೋದಂಥ ಎಲ್ಲ ರೀತಿಯ ಕಂಡೀಷನ್ಗಳಲ್ಲಿ, ಅದು ಭೂಮಿಯಿಂದ ಅತಿ ಎತ್ತರದಲ್ಲಾಗಿರ್ಬೋದು ಅಥವಾ ನೀರಿನ ಆಳದಲ್ಲಾಗಿರ್ಬೋದು ಅಥವಾ ಅತಿ ಹೆಚ್ಚು ಟೆಂಪ್ರೇಚರ್ ಇರತಕ್ಕಂಥ ಪ್ರದೇಶಗಳಾಗಿರ್ಬೋದು, ಅತಿ ಕಡಿಮೆ ಟೆಂಪ್ರೇಚರ್ ಇರತಕ್ಕಂಥ ಪ್ರದೇಶಗಳಲ್ಲಾಗಿರ್ಬೋದು, ಯಾವ ರೀತಿ ಒಬ್ಬ ಮನುಷ್ಯನ ನಾರ್ಮಲ್ ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲವಾಗಿ ಬರಬೇಕಾದಂಥ ಎಲ್ಲ ರೀತಿಯ ಟೆಕ್ನಾಲಜೀಸ್, ಆಕ್ಸಿಜನ್ ಸಪ್ಲೈಯಿಂದ ಹಿಡಿದು ಪ್ರೆಷರ್, ಹೀಟಿಂಗ್ ಸಿಸ್ಟಮ್ಸು ಮತ್ತು ಅವಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಆಹಾರ ಪದಾರ್ಥಗಳ ಒಂದು ಶೇಖರಿಸಿಡುವಿಕೆ, ಇವುಗಳನ್ನು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ನಮ್ಮ ಸಂಸ್ಥೆಗಳು ಅವರೇ ಅನ್ವೇಷಣೆ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ಈ ದಿನ ತೋರಿಸ್ತಾ ಇದ್ದಾರೆ. ಎಲ್ಲರೂ ಬಂದು ಇದನ್ನು ನೋಡಬೇಕು. ನಮ್ಮ ಒಂದು DRDO, DFRL ಈ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಎಷ್ಟು ನಮಗೆ ಹೆಮ್ಮೆ ಇದೆ ಅಂತಕ್ಕಂಥದ್ದನ್ನು, ನಮ್ಮ ಸಂಸ್ಥೆಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥದ್ದನ್ನ ಅವರು ಇಲ್ಲಿ ಪ್ರಾತ್ಯಕ್ಷಿಕವಾಗಿ ನೋಡ್ಬೋದು. ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಉದ್ಘಾಟಿಸಿದ್ದಕ್ಕೆ ನಮಗೆ ಅತೀವ ಸಂತೋಷ ಆಗಿದೆ. ಎಲ್ಲರೂ ಕೂಡ ಬಂದು ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು. ಇದು ನಮ್ಮ 75ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಸಂಸ್ಥೆಗಳು ಇವುಗಳನ್ನು ನಮ್ಮ ಅರಮನೆಯ ಮುಂಭಾಗದಲ್ಲಿ ಏರ್ಪಡಿಸಿದ್ದಾವೆ. ಎಲ್ಲರೂ ಕೂಡ ಬಂದು ಇದರ ಸದುಪಯೋಗ ಮಾಡ್ಕೋಬೇಕು ಅಂತ. 75ನೇ ಸ್ವಾತಂತ್ರ್ಯೋತ್ಸವದ ನೆನಪಿಗಾಗಿ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಮಾಡ್ತಾಯಿದ್ದೀವಿ. ಅದರ ಅಂಗವಾಗಿ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬ್ರೇಟರಿ, DFRL ಮೈಸೂರು ಹಾಗೂ ಡಬಲ್ ಬೆಂಗಳೂರು ಇವೆರಡು ಸಂಸ್ಥೆಗಳು ಸೇರಿ ನಾವು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅದು ಸಾರ್ವಜನಿಕರಿಗೂ ಹಾಗೂ ನಮ್ಮ ಮುಂಬರುತ್ತಿರುವ ಯುವ ಜನತೆಗೆ ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಅಂತ ಇಟ್ಕೊಂಡಿದ್ದೀವಿ. ಇವತ್ತು ಮತ್ತು ನಾಳೆ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ವಸ್ತು ಪ್ರದರ್ಶನ ಇದೆ. ಇಲ್ಲಿ ವಿಜ್ಞಾನಿಗಳೊಟ್ಟಿಗೆ ತಾವು ಇಂಟ್ರ್ಯಾಕ್ಟ್ ಮಾಡಿ ತಮಗೆ ಏನೇನು ಸಂದೇಹಗಳಿದೆ ಅದನ್ನೆಲ್ಲ ಬಗೆಹರಿಸ್ಕೋಬೋದು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅರಣ್ಯ ಇಲಾಖೆ ದಿನಗೂಲಿ ನೌಕರರಿಂದ ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ಅಶೋಕಪುರಂನಲ್ಲಿರುವ ಅರಣ್ಯ ಭವನದ ಮುಂಭಾಗ ಪ್ರತಿಭಟನೆ ನಡೆಸಿದ ದಿನಗೂಲಿ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ಹೊರಗುತ್ತಿಗೆ ಪದ್ಧತಿ ರದ್ದಾಗಬೇಕು, ದಿನಗೂಲಿ ನೌಕರರಿಗೆ ಸರ್ಕಾರ ನಿಗದಿ ಮಾಡಿರುವಂತಹ ಹಣ ಪೂರ್ಣ ಪ್ರಮಾಣದಲ್ಲಿ ನೌಕರರ ಕೈ ಸೇರ್ತಿಲ್ಲ, ದಿನಗೂಲಿ ನೌಕರರ ಸಂಬಳದ ಹಣದಲ್ಲೂ ಅಧಿಕಾರಿಗಳು ಪಾಲು ಪಡಿತಾ ಇದ್ದಾರೆ, ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಆಗ್ರಹಿಸಿದರು. ಕರ್ನಾಟಕ ಅರಣ್ಯ ದಿನಗೂಲಿ ನೌಕರರ ಸಮಸ್ಯೆ ಸುಮಾರು ಕಳೆದ 3-4 ವರ್ಷದಿಂದನೂ ಕೂಡ ಭಾಳಷ್ಟು ಅಗಾಧವಾದಂಥ ಸಮಸ್ಯೆ. ಅರಣ್ಯ ಇಲಾಖೆ ಮೇಲಾಧಿಕಾರಿಗಳು ಭಾಳಷ್ಟು ತೊಂದರೆ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಗಮನಿಸಿ ಮತ್ತು ಬೆಂಬಲವನ್ನು ಕೊಟ್ಟು ಏನು ಒಂದು ಕಾರ್ಮಿಕ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಅವ್ರಿಗೆ ಸುಮಾರು ದಿನಕ್ಕೆ 500 ಚಿಲ್ಲರೆ ರೂಪಾಯಿನ ಅವ್ರಿಗೆ ಕೂಲಿ ಕೊಡ್ತಾಯಿದ್ದಾರೆ. ಒಂದಂದರೆ ಅವ್ರಿಗೆ 15,300 ರೂಪಾಯಿ ವೇತನ ತಿಂಗಳಿಗೆ. ಅವ್ರಿಗೆ ಕೈಗೆ ಸಿಗ್ತಿರ್ತಕ್ಕಂಥದ್ದು ಮೈಸೂರು ಡಿವಿಷನಲ್ಲಿ 9,000, 11,000, 12,000 ಈ ರೀತಿ ಮಾತ್ರ ಕೊಡ್ತಾಯಿದ್ದಾರೆ. 3,000 ರೂಪಾಯಿನ ಎಲ್ಲಿಗೆ ಅದು ವ್ಯಾಯಾಮ ಮಾಡ್ತಾರೆ ಅಂತಕ್ಕಂಥ ಮಾಹಿತಿನೂ ಕೂಡ ಅವ್ರು ಯಾರಿಗೂ ಕೂಡ ಇಲ್ಲ. ಅದು ಯಾರಿಗೂ ಕೂಡ 3 ತಿಂಗಳಿಗೆ 4 ತಿಂಗಳಿಗೆ ಸಂಬಳ ಕೊಡ್ತಿರ್ತಕ್ಕಂಥದ್ದು. ಮತ್ತು ಗುತ್ತಿಗೆ ಆಧಾರ ಅಂತ ಹೇಳ್ತಾರೆ, ಯಾರು ಟೆಂಡರ್ದಾರ ಅಂತಕ್ಕಂಥ ನಾಮಾಂಕಿತನೇ ಇಲ್ಲ. ಮತ್ತು ESA PF ಸರಿಯಾಗಿ ಮೇಂಟೈನ್ ಆಗ್ತಾಯಿಲ್ಲ. ಇದನ್ನು ನಾವು ಅರ್ಥಂಥವ್ರು, ನಾನು ಮೊನ್ನೆ ಮಾಹಿತಿ ಕೇಳಿದೆ, ಮಾಹಿತಿನ ಕೊಡಲಿಲ್ಲ ನನಗೆ. ಮಾಹಿತಿ ಕೊಡೋದ್ರಿಂದ ನಿಮ್ಮ ಅರಣ್ಯ ಇಲಾಖೆ ಮುಂದೆ ಧರಣಿ ಮಾಡ್ತೀನಿ ಅಂತೇಳಿ ಇಡೀ ನೌಕರರು, ಮೈಸೂರು ಡಿವಿಷನ್ ಎಲ್ಲ ನೌಕರರು ಕೂಡ ಬಂದಿದ್ದಾರೆ. ಅಲ್ಲಿ ಅಧ್ಯಕ್ಷರು ಮುಂದೆ ಬಂದಿದ್ದಾರೆ, ಕಾರ್ಯದರ್ಶಿಗಳು ಬಂದಿದ್ದಾರೆ, ಎಲ್ಲ ನೌಕರರು ಕೂಡ ನಿಮ್ಮ ಮುಂದೆ ಬಂದಿದ್ದಾರೆ. ಇದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ನೌಕರರ ರಾಜ್ಯ ಸಂಘದ ವತಿಯಿಂದ ಇವತ್ತು ನಾವು ಮೈಸೂರು ಅರಣ್ಯ ಭವನ ಮುಂದೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಹೋರಾಟದ ಉದ್ದೇಶ ಇಷ್ಟೇ, ಅರಣ್ಯ ಇಲಾಖೆ
ಕಳೆದ 2017-18ರಿಂದ ದಿನಗೂಲಿ PCP ಹೆಸರಿನ ನೌಕರರನ್ನು ಹೊರಗುತ್ತಿಗೆ ಮಾಡಿದೆ. ಹೊರಗುತ್ತಿಗೆ ನೌಕರರು ಅಂತ ಹೇಳಿ ಮಾಡಿದ ನಂತರ ಹೊರಗುತ್ತಿಗೆ ಕಾಯ್ದೆ ಅಡಿಯಲ್ಲಿ, ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಕಾರ್ಮಿಕ ಭವಿಷ್ಯ ನಿಧಿ ಆಗಲಿ, ಆರೋಗ್ಯ ಭವಿಷ್ಯ ನಿಧಿ ಆಗಲಿ ಯಾವುದೂ ಕೂಡ ತಲುಪ್ತಾ ಇಲ್ಲ. ಸರ್ಕಾರ ಇವತ್ತು ಡಿ ದರ್ಜೆ ಒಬ್ಬ ಅರಣ್ಯ ವೀಕ್ಷಕನಿಗೆ 511 ರೂಪಾಯಿ ದರ ನಿಗದಿ ಮಾಡಿದೆ. ವಲಯ ಅರಣ್ಯಾಧಿಕಾರಿಗಳು ಕೇವಲ 300 ರೂಪಾಯಿ, 350 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಅಂದರೆ ಒಬ್ಬ ನೌಕರನಿಗೆ ಕನಿಷ್ಠ 4,000 ರೂಪಾಯಿ ಇವರು ಕಟಾಯಿಸಿ ಅವರ ಜೇಬಿಗೆ ಇಳಿಸ್ತಾ ಇದ್ದಾರೆ. ಇದರಲ್ಲಿ ವಲಯ ಅರಣ್ಯಾಧಿಕಾರಿಯಿಂದ ಹಿಡಿದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಾಸಿಕ ಹೆಚ್ಚು ಕಡಿಮೆ ಮೈಸೂರು ವಿಭಾಗ, ಬಂಡೀಪುರ ವಿಭಾಗ, ಚಾಮರಾಜನಗರದಿಂದ ಕನಿಷ್ಠ ಅಂದರೆ 4ರಿಂದ 5 ಲಕ್ಷ ನೌಕರರ ಕೂಲಿ ಹಣ ಇವತ್ತು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಾಟಿ ಗ್ರಾಮದಲ್ಲಿ ಪ್ರಲಾಕ್ಷ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಾಮಾಜಿಕ ನ್ಯಾಯ ವೇದಿಕೆ ಸಹಯೋಗದಲ್ಲಿ ಕಾಲು ಕಳೆದುಕೊಂಡಂತಹ ದಿವ್ಯಾಂಗ ವ್ಯಕ್ತಿಗಳಿಗೆ ಉಚಿತ ಕೃತಕ ಕಾಲನ್ನು ಜೋಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ಮನುಷ್ಯರಿಗೆ ಹಣ ಆಸ್ತಿಗಿಂತ ಆರೋಗ್ಯ, ಅದರಲ್ಲೂ ದೇಹದ ಪ್ರತಿಯೊಂದು ಅಂಗ ಅತ್ಯವಶ್ಯಕ. ಹಾಗಾಗಿ ಆರೋಗ್ಯದ ಕಡೆ ಪ್ರತಿಯೊಬ್ಬರು ಕಾಳಜಿ ವಹಿಸಿ ಆರೋಗ್ಯವಂತರಾಗಿ ಅಂತ ಕಿವಿ ಮಾತನ್ನ ಹೇಳಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಚುಡಾ ಅಧ್ಯಕ್ಷ ಮುಟಾಕೂಡು ಶಾಂತಮೂರ್ತಿ, ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ಶಾಂತಮಲ್ಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಲ್ಪ ಒಂದು 15 ದಿವಸ ಒಂದು ವಾಕರ್ ತಗೊಂಡು ಈ ವಾಕರ್ ಬಳಸಬೇಕು. ಇನ್ನು 15 ದಿವಸ ನೀವು ಇದು ಒಂದು ಬಡಿಗೆ ಇಟ್ಕೊಂಡು ಅದರಲ್ಲಿ ಇಟ್ಕೊಂಡು ವಾಕಿಂಗ್ ಸ್ಟಿಕ್. ಹಾಗಾಗಿ ಒಂದು ಸಣ್ಣ ನೆಗ್ಲಿಜೆನ್ಸಿ, ಅವರು ಗಾಯ ಆದಂಥ ಸಂದರ್ಭದಲ್ಲಿ ಅವರು ನೆಗ್ಲೆಕ್ಟ್ ಮಾಡಿದ್ದನ್ನು ತೋರಿಸೋದನ್ನು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಕಾಲನ್ನು ತೆಗಿಬೇಕಾದಂಥ ಪರಿಸ್ಥಿತಿ ಬಂತು. ಹಾಗಾಗಿ ನಾವು ಯಾರೂ ಇಂಥ ಒಂದು ಸನ್ನಿವೇಶಕ್ಕೆ ತಗೊಂಡೋಗ್ಬಾರ್ದು ಆರೋಗ್ಯನ. ಸಾಮಾನ್ಯವಾಗಿ ನನಗೆ ಗೊತ್ತಿರೋಂಗೆ 40 ವರ್ಷ ಆದಮೇಲೆ ಯಾರು ನಾವುಗಳು BP ಆಗಲಿ ಶುಗರ್ ಆಗಲಿ ಚೆಕ್ ಮಾಡ್ಸಕ್ಕೆ ಹೋಗಲ್ಲ. ಈಗ 40 ವರ್ಷದೊಳಗಡೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಡ್ಕೊಂಡು ಹೋಗ್ಬಿಡ್ತದೆ, ಶಕ್ತಿ ಇರ್ತದೆ ನಿಮಗೆ. ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಆ ಥರದ ಒಂದು ಅವೇರ್ನೆಸ್ ಇದೆ, ಆ ತಿಳುವಳಿಕೆ ಇದೆ. ಹಳ್ಳಿಗಳಲ್ಲಿ ನಮಗೆ ವಯಸ್ಸಾಯಿತು, ನಮ್ಗೆ ಶುಗರ್ ಇಲ್ಲ ಅನ್ನೋದ್ರಲ್ಲಿ ನಾವು ಅನ್ಕೊಂಡಿರ್ತೀವಿ. ಆದರೆ 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಅದನ್ನು ಚೆಕ್ ಮಾಡಿಸ್ಕೋಬೇಕು ಅನ್ನೋದು ನಾವೆಲ್ಲ ತಿಳ್ಕೊಬೇಕಾದಂಥ ಅಂಶ. ನೀವು 3 ತಿಂಗಳಿಗೊಂದ್ಸರಿ ಹೋಗಿ ಅಲ್ಲಿ ಶುಗರ್ ಇದ್ದಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಸಿಗದೆ ಅಪ್ಪು ಭಾವಚಿತ್ರದೊಂದಿಗೆ ಅಭಿಮಾನಿಗಳ ಶಬರಿಮಲೆ ಯಾತ್ರೆ ಮುಂದುವರೆದಿದ್ದು, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೃಷ್ಣಾಪುರ ಗ್ರಾಮದಿಂದ ಭಕ್ತರು ಶಬರಿಮಲೆ ಯಾತ್ರೆ ನಡೆಸುತ್ತಾರೆ. ಪ್ರಭುಸ್ವಾಮಿ, ನಂಜುಂಡಶೆಟ್ಟಿ, ನಾಗೇಂದ್ರ ರಾಜಶೆಟ್ಟಿ ಸೇರಿದಂತೆ 49 ಜನರಿಂದ ಶಬರಿಮಲೆ ಯಾತ್ರೆ ನಡೆದಿದ್ದು, ಯಾತ್ರೆ ಮಾಡುವ ಮಿನಿ ಬಸ್ಗೆ ಅಪ್ಪು ಭಾವಚಿತ್ರ ಅಳವಡಿಸಿದ್ರು. ಅಪ್ಪು ಭಾವಚಿತ್ರವನ್ನ ತಲೆ ಮೇಲೆ ಹೊತ್ಕೊಂಡು ಪಂಪಾದಿಂದ ಯಾತ್ರೆ ಆರಂಭಿಸಿದಂತಹ ಭಕ್ತರು 18 ಮೆಟ್ಟಿಲು ಹತ್ತುವಾಗಲೂ ಇರುಮುಡಿ ಜೊತೆಗೆ ಅಪ್ಪು ಭಾವಚಿತ್ರವನ್ನ ತೆಗೆದುಕೊಂಡು ಹೋಗಿದ್ದು ವಿಶೇಷವೆನಿಸಿತ್ತು. ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದ ಹಿರಿಯ ವಕೀಲರು ಮತ್ತು ಮಾಜಿ ಅಧ್ಯಕ್ಷರು ಆಗಿದ್ದ ಪುಟ್ಟರಾಜುರವರಿಗೆ ಯಳಂದೂರು ನ್ಯಾಯಾಲಯದ ನ್ಯಾಯಾಧೀಶರು ಕೇವಲವಾಗಿ ನಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಇದೇ ತಿಂಗಳ 18ರಂದು ನಡೆಯಲಿರುವ ಮೆಗಾ ಲೋಕ್ ಅದಾಲತನ್ನು ಬಹಿಷ್ಕರಿಸಲಾಗಿದೆ. ಚಾಮರಾಜನಗರ ಜಿಲ್ಲಾ ವಕೀಲರು ನ್ಯಾಯಾಲಯದಲ್ಲಿ ಹಿರಿಯ ವಕೀಲರು ಮತ್ತು ಹಿರಿಯ ವಕೀಲರ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಈ ವೇಳೆ ನ್ಯಾಯಾಧೀಶರು ವಕೀಲರ ಮೇಲೆ ಹಗುರವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ರೀತಿ ನೀತಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಈ ಹಿನ್ನೆಲೆಯಲ್ಲಿ ಲೋಕ್ ಅದಾಲತನ್ನು ಬಹಿಷ್ಕರಿಸುತ್ತೇವೆ ಅಂತ ವಕೀಲರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮೈಸೂರು ಜಿಲ್ಲೆಯಾದ್ಯಂತ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಶಿಥಿಲಗೊಂಡಿರುವ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಮೈಸೂರು ಜಿಲ್ಲಾ ಮುಜರಾಯಿ ಇಲಾಖೆಗಳ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟದ ಅಧ್ಯಕ್ಷ ವಿದ್ವಾನ್ ಎಸ್ ಕೃಷ್ಣಮೂರ್ತಿ ಆಗ್ರಹಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೆಚ್ಚಿನ ಅನಾಹುತ ಆಗುವ ಮುನ್ನವೇ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಆಗ್ರಹಿಸಿದರು. ಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ತಾವುಗಳು ಈ ಬಗ್ಗೆ ಅದರಲ್ಲಿ 10 ದೇವಸ್ಥಾನಗಳು ಎ ವರ್ಗದ ದೇವಸ್ಥಾನಗಳಾಗಿದ್ದು, 5 ದೇವಸ್ಥಾನಗಳು ಎ ವರ್ಗ ದೇವಸ್ಥಾನ ಮತ್ತು 5 ಬಿ ವರ್ಗದ ದೇವಸ್ಥಾನಗಳಾಗಿದ್ದು, ಇನ್ನು ಉಳಿದ 1268 ದೇವಸ್ಥಾನಗಳು
ಮುಜರಾಯಿ ಇಲಾಖೆಯ ಸಿ ವರ್ಗದ ದೇವಸ್ಥಾನಗಳಾಗಿರ್ತದೆ. ಆ ದೇವಸ್ಥಾನಗಳಿಗೆ ತಸ್ತಿಕ್ ವೇತನವಂತ ಹೇಳಿ ಸಿ ವರ್ಗದ ದೇವಸ್ಥಾನ ಕಾಮನ್ ಆ್ಯಕ್ಟ್ ಪ್ರಕಾರ 48,000 ರೂಪಾಯಿಗಳನ್ನು ವಾರ್ಷಿಕ ತಸ್ತಿಕ್ ಎಂದು ನಿಗದಿಪಡಿಸಿ ಆ ದೇವಸ್ಥಾನಗಳಿಗೆ ಹಣವನ್ನು ನೀಡುತ್ತಿರುವುದು ಬಂದಿರುತ್ತದೆ. ಕಳೆದ 25 ವರ್ಷಗಳ ಹಿಂದೆ ಬೀಗಮುದ್ರೆ ಮಾಡಲ್ಪಟ್ಟ ಐಡಿಯಲ್ ಜಾವಾ ಕಂಪನಿಯ ಕಾರ್ಮಿಕರಿಗೆ ಬರಬೇಕಾದಂತಹ ಸವಲತ್ತುಗಳನ್ನು ನೀಡಬೇಕು ಅಂತ ಐಡಿಯಲ್ ಜಾವಾ ಎಂಪ್ಲಾಯೀಸ್ ಯೂನಿಯನ್ನ ಅಧ್ಯಕ್ಷ ಕುನ್ನಿಕಣ್ಣನ್ ಆಗ್ರಹಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಮಿಕರ ಸರ್ವಿಸ್ ಗ್ರಾಚ್ಯುಟಿಯನ್ನ ಅವರ ಸೇವಾವಧಿಗೆ ತಕ್ಕಂತೆ ನೀಡಬೇಕು. ಭವಿಷ್ಯ ನಿಧಿಗಾಗಿ ಕಾರ್ಮಿಕರಿಂದ ಪಡೆದಂತಹ ಹಣವನ್ನು ಭವಿಷ್ಯ ನಿಧಿಗೆ ಕಳುಹಿಸದೆ ಮೋಸ ಮಾಡಿರುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ರಜೆ ಭತ್ಯೆ ಸೇರಿದಂತೆ ಕಾರ್ಮಿಕರಿಗೆ ನೀಡಬೇಕಾಗಿರುವ ಎಲ್ಲಾ ಸವಲತ್ತುಗಳನ್ನು ನೀಡಬೇಕು ಅಂತ ಆಗ್ರಹಿಸಿದ್ರು. ಏನೇ ಕಾರಣಕ್ಕೂ ಬಿಡೋದಿಲ್ಲ ಅದು. ಆಮೇಲೆ ಈ ಇದನ್ನು ವಿತೌಟ್ ಎನಿ ನಾಲೆಜ್ ಅವರು ಎಲ್ಲ ಬ್ರ್ಯಾಂಡು ಜಾವಾ SD ಕ್ಲಾಸಿಕ್ ಇದೆಲ್ಲ ರೆಡಿ ಮಾಡಿ ಎಲ್ಲ ಕಡೆನೂ ನಮ್ಮ ಜಾವಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಇರೋ ಶೋರೂಮ್ಗಳೆಲ್ಲ ಮುಂಚೆ ಇತ್ತಲ್ಲ, ಅದೇ ಶೋರೂಮ್ಗಳಲ್ಲಿ ಅಪ್ರೋಚ್ ಮಾಡಿ ಅವರೆಲ್ಲ ಕಡೆನೂ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಬಟ್ ಈಗ ನಾವು ಕೇಸ್ ಹಾಕಿದ್ದಕ್ಕೆ SD ಟ್ರೇಡ್ ಮಾರ್ಕ್ ಉಪಯೋಗಿಸಬಾರ್ದು. ಅದು ಉಪಯೋಗಿಸ್ಬೇಕಾದ್ರೆ ನಮ್ಮ ಪರ್ಮಿಷನ್ ಬೇಕು ಅಂದೇಳಿ ನಾವು ಈಗ ಹೈಕೋರ್ಟ್ಲಿ ಕೇಳ್ಕೊಂಡಿದ್ದೀನಿ. ಹೈಕೋರ್ಟಲ್ಲಿ ನಮ್ಮ ಆಫೀಷಿಯಲ್ ಲಿಕ್ವಿಡೇಟರ್ ಇದ್ದಾರೆ, ಥ್ರೂ ಅವರನ್ನೇ ನಾವು ಹೈಕೋರ್ಟ್ಲಿ ಕೇಸ್ ಹಾಕಿ. ತಂತ್ರಜ್ಞಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ವತಿಯಿಂದ ಅತ್ಯಾಧುನಿಕ ಮಾದರಿಯ ಯಂತ್ರೋಪಕರಣಗಳು ಹಾಗೂ ವಾಹನಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರುವ ಪ್ರತಿಷ್ಠಿತ BAML ಸಂಸ್ಥೆ ಇದಾಗಿದ್ದು, ಸಂಸ್ಥೆಗೆ ಸಂಬಂಧಿಸಿದ ಪ್ರಾತ್ಯಕ್ಷಿಕೆ ಅನಾವರಣಗೊಂಡಿತು. ಆಟವಾಡ್ತಿದ್ದ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರುವಂತಹ ಘಟನೆ ಮೈಸೂರು ಜಿಲ್ಲೆ HD ಕೋಟೆ ಪಟ್ಟಣದಲ್ಲಿ ನಡೆದಿದೆ. ಮುಸ್ಲಿಂ ಬ್ಲಾಕ್ನ ಮಹಮ್ಮದ್ ಅಬಾನ್ ಎಂಬಾತನೇ ನಾಯಿ ದಾಳಿಗೆ ಸಿಲುಕಿ ಗಾಯಗೊಂಡಿರುವಂತಹ ಬಾಲಕನಾಗಿದ್ದಾನೆ. ಮನೆಯ ಹೊರಗೆ ಆಟವಾಡುವಾಗ ಬೀದಿ ನಾಯಿಗಳು ದಾಳಿ ಮಾಡಿದ್ದು, ಘಟನೆಯಲ್ಲಿ ಅಬಾನ್ ಮಂಡಿ, ತೊಡೆ ಹಾಗೂ ಕೈಗಳಿಗೆ ಗಾಯವಾಗಿವೆ. ಇನ್ನು ಬಾಲಕನಿಗೆ ಮೈಸೂರಿನ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಇನ್ನು ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿದ್ದು, ಈ ಬಗ್ಗೆ ಸಾರ್ವಜನಿಕರು ಪುರಸಭೆಗೆ ದೂರು ನೀಡಿದ್ದಾರೆ. ಆದರೂ ಪುರಸಭೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ನಿವಾಸಿಗಳು ಇದೀಗ ಆರೋಪ ಮಾಡುತ್ತಿದ್ದಾರೆ. ಇವಿಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.